ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಗಾಯ್ಸ್, ಫೈನಲಿ ಅಂತೂ ಇಂತೂ ಪ್ಲೇ ಆಫ್ಗೆ 4 ಟೀಮ್ಗಳು ಸ್ಟ್ರಾಂಗ್ ಆಗಿ ಬೆಂಕಿಯಾಗಿ ಒಂಥರ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದಪ್ಪ ಟೀಮ್ಗಳು ಅಂತಂದ್ರೆ ಟಾಪ್ ಆಫ್ ದ ಟೇಬಲ್ ಕೂತಿರೋಂಥ ನಮ್ಮ RCB, 2ನೇ ಸ್ಥಾನದಲ್ಲಿರೋಂಥ GT, 3ನೇ ಸ್ಥಾನದಲ್ಲಿರೋಂಥ ಸನ್ರೈಸರ್ಸ್ ಹೈದರಾಬಾದ್, ಇನ್ನು 4ನೇ ಸ್ಥಾನಕ್ಕೆ ಬಂದರೆ నేನೆಲ್ಲ ಹೋರಾಡಿ ಪರ್ಚಾಡಿ ಗೆದ್ದು ಬಂದಿರೋಂಥ ಫೈನಲಿ ಸ್ಲಾಟಲ್ಲಿ ಕೂತಿರೋಂಥ ನಮ್ಮ ರಾಜಸ್ಥಾನ್ ರಾಯಲ್ಸ್ ಗುರು. 100% ಈ 4 ಟೀಮ್ಗಳು ಒಳ್ಳೆ ಕೇಪಬಿಲಿಟಿ ಇದೆ ಪ್ಲೇ ಆಫ್ಗೆ ಬರೋದಕ್ಕೆ. ಯಾಕೆ ಅಂತಂದರೆ ಏನು ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಕನ್ಸಿಸ್ಟೆಂಟಾಗಿ ಗೆದ್ಕೊಂಡು ಬರ್ತಿರೋದ್ರಿಂದ ಈ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರೋದು ತುಂಬ ಒಂಥರ ಗ್ರೇಟ್ಫುಲ್ ಅಂತ ಹೇಳ್ಬೋದು 4 ಟೀಮ್ಗಳು. ನನ್ನ ಕಡೆಯಿಂದ 4 ಟೀಮ್ಗಳಿಗೆ ಒಂಥರ ಹ್ಯಾಟ್ಸ್ ಅಪ್ ಗೈಸ್. ಓಕೆ ಗೈಸ್, ಇನ್ನು ನಾಳೆ ಫಸ್ಟ್ನೇ ಕ್ವಾಲಿಫೈಯರ್ ಮ್ಯಾಚ್ ನಡೀತಾ ಇದೆ. ಯಾರ್ಯಾರಪ್ಪ ಅಂತ ಅಂದರೆ ನಮ್ಮ RCB ಮತ್ತು GT. ಏನು ಗುಜರಾತ್ ಜೈಂಟ್ಸ್ ಕ್ಯಾಪ್ಟನ್ ಯಾರಪ್ಪ ಶುಭ್ಮನ್ ಗಿಲ್ ಹೇಳಿರ್ತಾರೆ, ನಾವು ಪಕ್ಕ 100% ನೆಕ್ಸ್ಟ್ ಟೈಮ್ ಮ್ಯಾಚ್ ಬಂದರೆ RCB ನಮ್ಮ ಆಪೋಸಿಟ್ ಬಂದರೆ ಆ ಟೀಮ್ನ ಸೋಲಿಸ್ತೀವಿ, ಬಿಡೋದಿಲ್ಲ ಅಂತ ಏನು ಚಾಲೆಂಜ್ ಹಾಕಿದ್ರು. ಈ ಒಂದು ಚಾಲೆಂಜು ನಮ್ಮ RCB ಅಭಿಮಾನಿಗಳೆಲ್ಲರೂ ಒಂಥರ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ನನಗೆ ಗೊತ್ತು ಗೈಸ್. ಇದೆಲ್ಲದಕ್ಕಿಂತ ಮುಂಚೆ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ಯಾರಪ್ಪ ಶುಭ್ಮನ್ ಗಿಲ್ ಹಾಕಿದ್ರಲ್ಲ, ಆ ಒಂದು ಸವಾಲಿಗೆ ಪಕ್ಕ ತಕ್ಕ ಉತ್ತರ ಕೊಡ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಇನ್ನು ನಾಳಿನ ಮ್ಯಾಚ್ ಎಲ್ಲಪ್ಪ ಅಂತಂದರೆ ಫಸ್ಟ್ ಕ್ವಾಲಿಫೈರ್ ಮ್ಯಾಚ್ ಆಡ್ತಿರೋದು ಧರ್ಮಶಾಲಾದಲ್ಲಿ ಗೈಸ್. ಯಾವ ಥರ ಇರುತ್ತೆ ಅಂದರೆ ಸ್ವರ್ಗ ಇದ್ದಂಗೆ ಇರುತ್ತೆ ಆ ಒಂದು ಸ್ಟೇಡಿಯಮ್ಮು. ಸಖತ್ತಾಗಿರುತ್ತೆ, ಫುಲ್ಲು ಹಿಮದಿಂದ ತುಂಬಿಕೊಂಡು ಸುತ್ತಮುತ್ತ ಫುಲ್ ಬೆಟ್ಟ ಗುಡ್ಡ ನಡುವೆ ಈ ಒಂದು ಗ್ರೌಂಡ್ ಮಧ್ಯೆ ಕ್ವಾಲಿಫೈರ್ 1 ಮ್ಯಾಚ್ ಆಡ್ತಾ ಇದ್ರೆ ಯಾವ ಥರ ಇರುತ್ತೆ ಅಂದರೆ ಒಂಥರ ಸ್ವರ್ಗಕ್ಕೆ ಹತ್ತಿರದಲ್ಲಿ ಇದೆಯೇನಪ್ಪ ಅನ್ನೋ ಥರ ಇರುತ್ತೆ ಫೀಲಿಂಗು. ಇನ್ನು ನಾಳೆ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಇದು ಒಂದೇ ಗೈಸ್, ಪ್ಲೇಯಿಂಗ್ 11ಅಲ್ಲಿ ಫಿಲ್ ಸಾಲ್ಟ್ ಆಡ್ತಾರಾ ಇಲ್ವಾ? ಯಾಕೆ ಅಂತಂದರೆ ವೆಂಕಟೇಶ್ ಅಯ್ಯರು ಲಾಸ್ಟ್ ಮ್ಯಾಚಲ್ಲಿ ಏನು ಹೈದರಾಬಾದ್ ವಿರುದ್ಧ ಯಾವ ಥರ ಓಪನ್ ಮಾಡಿದ್ರು ಅಂತಂದರೆ ಚೆನ್ನಾಗಿ ಆಡಿದ್ರು. ಅಥವಾ ಇವ್ರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಫಿಲ್ ಸಾಲ್ಟ್ನ ಏನಾದರೂ ಪ್ಲೇಯಿಂಗ್ 11ಗೆ ಆ್ಯಡ್ ಮಾಡ್ತಾರಾ, ಇಲ್ಲ ಇವ್ರು ಫಿಲ್ ಸಾಲ್ಟ್ ಬದಲು ಯಾರನ್ನ ಆಡಿಸ್ತಾರೆ? ಇದೊಂದು ದೊಡ್ಡ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಇಲ್ಲಿವರೆಗೂ RCB ಅವರು ಈ ಒಂದು ಸೀಕ್ರೆಟ್ನ ಬಿಟ್ಟು ಕೊಟ್ಟಿಲ್ಲ. ಯಾಕೆಂದರೆ ಇಂಜುರಿಯಿಂದ ಮರಳಿ ಬರ್ತಿರೋದ್ರಿಂದ ಫಿಲ್ ಸಾಲ್ಟ್ ಅವರು ಮತ್ತು ಜಕೋಬ್ ಬೆಥೆಲ್ ಬೇರೆ ರೂಲ್ಡ್ ಔಟ್ ಆಗೋಗಿದ್ದಾರೆ. ಇದ್ರ ಮಧ್ಯೆ ಜಾನಿ ಬೇರ್ಸ್ಟೋ ಬೇರೆ ಹೆಸರು ಕೇಳಿ ಬರ್ತೈತೆ. ಜಕೋಬ್ ಬೆಥೆಲ್ ರಿಪ್ಲೇಸ್ ಮಾಡಿದ್ದಾರೆ ಯಾರಪ್ಪ ಜಾನಿ ಬೇರ್ಸ್ಟೋ ಅವರು. ಅವ್ರು ಬೇರೆ ಹೆಸರು ಬೇರೆ ಕೇಳಿ ಬರ್ತೈತೆ, ಕನ್ಫರ್ಮೇಷನ್ ಇನ್ನೂ ಸಿಕ್ಕಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ. ಬೆಸ್ಟ್ ಅಂದರೆ ಆ್ಯಡ್ ಮಾಡ್ತಾರಾ ಅಥವಾ ಫಿಲ್ ಸಾಲ್ಟ್ ಬಂದು ಪ್ಲೇಯಿಂಗ್ 11ಅಲ್ಲಿ ಓಪನಿಂಗ್ ಸ್ಲಾಟ್ ಏನೋ ತುಂಬ್ತಾರಾ? ನನಗಂತೂ ಯಾವುದು ಇನ್ನೂ ಕನ್ಫರ್ಮೇಷನ್ ಇನ್ನೂ ಗೊತ್ತಿಲ್ಲ ಗುರು. ನೋಡೋಣ, ಈ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಅಷ್ಟೊಳಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ 2 ಟೀಮ್ ಅಂದರೆ GTನೂ ಮತ್ತು RCB 2 ಬ್ಯಾಟಿಂಗ್ಗೆ ಹೋಲ್ಸ್ಕೊಂಡ್ರೆ GT ಟಾಪ್ 3 ಏನು ಬ್ಯಾಟರ್ಸ್ಗಳಿದ್ದಾರೆ, ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ಆಗಲಿ, ಜಾಸ್ ಬಟ್ಲರ್, ಈ 3 ಜನ ಪ್ರತಿ ಸೀಸನ್ ಅಷ್ಟೇ ಗುರು. ಈ 3 ಜನನೇ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಆ ಟೀಮ್ಗೆ. ಯಾರೊಬ್ರು ಕೆಳಗಡೆ ಅಂದರೆ ಮಿಡಲ್ ಆರ್ಡರ್ ಲೋ ಆರ್ಡರ್ ಯಾರು ಅಷ್ಟೊಂದು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಈ 3 ವಿಕೆಟ್ನ ತೆಗೆದಾಕಿದ್ರೆ ಪಕ್ಕ RCB ಮ್ಯಾಚ್ ಅಂತ ಹೇಳ್ಕೊಬೋದು. ಅಂದರೆ ಕಂಪೇರಿಸನ್ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ನಮಗೆ ವೆಂಕಟೇಶ್ ಅಯ್ಯರು, ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ 3 ಸ್ಲಾಟ್ ಹೋಲ್ಸ್ಕೊಂಡ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ GT ಸ್ವಲ್ಪ ಸ್ಟ್ರಾಂಗ್ ಇದೆ. ಯಾಕೆ ಅಂದರೆ ಅವರು ಹೆವಿ ಮೋಸ್ಟ್ ಆಫ್ ದ ರನ್ಸ್ ಹೊಡೆದಿರೋ ಅಂದರೆ ಟೇಬಲ್ ಆಫ್ ದ ಟಾಪ್ 5 ಇರೋಂಥ ಪ್ಲೇಯರ್ಸ್ಗಳಲ್ಲಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಹಿಂದೆ ಮುಂದೆನೇ ಇದ್ದಾರೆ. ನಮ್ಮ RCB ಬೌಲರ್ ಬ್ಯಾಟರ್ಸ್ಗಳು ಯಾರೊಬ್ರು ಇಲ್ಲ. ಒಂದು ಅಂದರೆ ಏನು ಆರೆಂಜ್ ಕ್ಯಾಪ್ ರೇಸಿಂಗಲ್ಲಿ ಯಾರೂ ಇಲ್ಲ. ವಿರಾಟ್ ಕೊಹ್ಲಿ ಒಬ್ಬರು ಬಿಟ್ಟರೆ ಯಾವ ಪ್ಲೇಯರೂ ಆರೆಂಜ್ ಕ್ಯಾಪ್ ರೇಸಿಂಗಲ್ಲಿ ಇಲ್ಲ. ಇದರಿಂದ ಸ್ವಲ್ಪ GTದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಗುರು ನನ್ನ ಪ್ರಕಾರ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಅದೇ GTದು ಸ್ಟ್ರಾಂಗ್ ಆಗೇ ಇದೆ. ಯಾಕೆ ಅಂತಂದರೆ RCB ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೆವೆಲ್ ಅಂದರೆ 50ಕ್ಕೆ 50% ಕೊಡ್ತೀನಿ ಗುರು. 2 ಟೀಮ್ಗಳು ಸಿಕ್ಕಾಪಟ್ಟ ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಆಗಿರಲಿ ಬ್ಯಾಟಿಂಗ್ ಆಗಿರಲಿ. ಇದು ಫೀಲ್ಡಿಂಗ್ ವಿಚಾರಕ್ಕಂತ 2 ಟೀಮ್ಗಳು ಹೈ ಕ್ಲಾಸ್ ಮ್ಯಾಚ್ ಆಗಿದೆ. ಅದರಿಂದನೇ ಟೇಬಲ್ ಆಫ್ ದ ಟಾಪಲ್ಲಿ ಕೂತಿರೋಂಥ ಟೀಮ್ಗಳಾಗಿದೆ. ನನ್ನ ಪ್ರಕಾರ ನಾಳೆ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗುರು. ಯಾಕೆ ಅಂತಂದರೆ 2 ಟೀಮ್ಗಳು ಒಂಥರ ಮದಗಜಗಳ ಥರ ಗುದ್ದಾಡಬೇಕು. ಫೈನಲ್ ಲಾಸ್ಟ್ ಕೊನೆ ಬಾಲ್ವರೆಗೂ ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ. ಆ ಥರ ಒಂದು ಸಖತ್ತು ಟಫ್ ಆಗಿದ್ದಾವೆ 2 ಟೀಮ್ಗಳು. ನೋಡೋಣ, ನಮ್ಮ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ RCB ಅವರು ಗೆದ್ದು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡಬೇಕು ಗುರು. ನಿಜ, ನನಗೆ 2ನೇ ಸಲ ಕಪ್ಪು ಹೊಡೆಯೋದು ನಾನು RCB ನೋಡಲೇಬೇಕು ಈ ಸೀಸನ್ನಲ್ಲಿ. ಅದಂತೂ ಎಲ್ಲ ನಮ್ಮ RCB ಅಭಿಮಾನಿಗಳಿಗೆ ಇದೇ ಬೇಕಾಗಿರುತ್ತೆ ಅಂತ ನನಗೂ ಗೊತ್ತು ಗೈಸ್. ಓಕೆ, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಾಳೆ ಸಿಗೋಣ ಗೈಸ್. ಕ್ವಾಲಿಫೈರು 1 ಮ್ಯಾಚಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಸ್ವಲ್ಪ ಮಾತಾಡೋ ಡಿಸ್ಕಷನ್ ಇದೆ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್.